ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 4ನೇ ತರಗತಿಯ ಕನ್ನಡದಲ್ಲಿ ಪಾಠ 2 ಬುದ್ಧಿವಂತ ರಾಮಕೃಷ್ಣ ಪಾಠದ ಬಗ್ಗೆ ತಿಳ್ಕೊಳ್ಳುವ. ಸ್ನೇಹಿತರೆ, ಮೊದಲಿಗೆ ಪಾಠವನ್ನು ಓದ್ಕೊಳ್ಳುವ. ಬುದ್ಧಿವಂತ ರಾಮಕೃಷ್ಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಯಾರು ಬಂದದ್ದು? ದೇವರಾಯನ ಆಸ್ಥಾನಕ್ಕೆ ಯಾರು ಬಂದರು? ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ. ವಿದ್ಯಾಸಾಗರನೆನ್ನುವಂಥ ಮಹಾಪಂಡಿತ ಯಾರ ಆಸ್ಥಾನಕ್ಕೆ ಬಂದ? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿ. ಯಾರು? ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನು ಸಂಸ್ಕೃತದಲ್ಲಿ ಮಹಾಮೇಧಾವಿಯಾಗಿದ್ದನು. ಸಂಸ್ಕೃತದಲ್ಲಿ ಮಹಾಮೇಧಾವಿಯಾಗಿದ್ದವರು ಯಾರು? ಸಂಸ್ಕೃತದಲ್ಲಿ ಮಹಾಮೇಧಾವಿಯಾಗಿದ್ದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ. ವಿದ್ಯಾಭಿಮಾನಿಯಾದ ದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯನ ಆಸ್ಥಾನಕ್ಕೇನು ಬಂದ? ಯಾಕೆ ಬಂದ ಅಂತ ಹೇಳಿದರೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿರುವಂತಹ ಪಂಡಿತರೊಂದಿಗೆ ವಾದ ಮಾಡಲು ವಿದ್ಯಾಸಾಗರನು ಬಂದಿರುವಂಥದ್ದು. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆಗೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿಯನ್ನು ತೋರಿಸಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಹಾಗಾದರೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಏನೆಂದು ಹೇಳ್ತಾನೆ? ಇಷ್ಟು ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲ. ಇದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಅಂತ ಹೇಳುವಂಥದ್ದು. ಇನ್ನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ. ತೆನಾಲಿ ರಾಮಕೃಷ್ಣ ಏನು ಹೇಳ್ತಾನೆ ಆ ಹೊತ್ತಿಗೆ? ನೋಡಿ, ನೀವು ಇಷ್ಟು ಬೇಗಲ ತೀರ್ಮಾನಕ್ಕೆ ಬರೋದು ಬೇಡ ಎಂದು ವಿದ್ಯಾಸಾಗರನಿಗೆ ಹೇಳುವಂಥದ್ದು. ಆಗ ವಿದ್ಯಾಸಾಗರ ಅವನತ್ತ ಅಂದರೆ ಇಲ್ಲಿ ತೆನಾಲಿ ರಾಮಕೃಷ್ಣನನ್ನು ನೋಡೋದು. ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಅಂತ ಹೇಳ್ತಾನೆ. ವಿದ್ಯಾಸಾಗರನ ಮುಖ ಆಗ ಅರಳಿ ಹೋಗ್ತದೆ. ಹೌದೇನು? ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ಪ್ರಶ್ನಿಸಿದ ರಾಮಕೃಷ್ಣ. ಅದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದು ತೆನಾಲಿ ರಾಮಕೃಷ್ಣನು ಹೇಳ್ತಾನೆ. ಈಗ ತೆನಾಲಿ ರಾಮಕೃಷ್ಣನು ರೆಡಿಯಾಗಬೇಕು. ಯಾಕೆ? ವಾದ ಮಾಡಲಿಕ್ಕೆ. ಯಾರು ಬಂದಿದ್ದಾರೆ? ರಾಜನ ಆಸ್ಥಾನಕ್ಕೆ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಬಂದಿರುವಂಥದ್ದು. ಯಾರ ಆಸ್ಥಾನಕ್ಕೆ? ರಾಜನಾದಂತಹ ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನು ಬರ್ತಾನೆ. ಯಾಕೆ ಬರ್ತಾನೆ ಅಂತ ಹೇಳಿದರೆ, ಅಲ್ಲಿನ ಪಂಡಿತರೊಂದಿಗೆ ವಾದ ಮಾಡಲಿಕ್ಕೆ ಅವರು ಬರುವಂಥದ್ದು. ಅವರು ಸಂಸ್ಕೃತದಲ್ಲಿ ಮಹಾನ್ ಮೇಧಾವಿಯಾಗಿದ್ದರು. ಅವರು ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದರು. ನಂತರ
ಆಸ್ಥಾನದಲ್ಲಿರುವಂತಹ ಪಂಡಿತರು ಯಾರೂ ಕೂಡ ಆಸಕ್ತಿಯನ್ನು ವಹಿಸುವುದಿಲ್ಲ. ಯಾರೂ ಇಲ್ಲ ಅಂತ ತಿಳಿದಾಗ ವಿದ್ಯಾಸಾಗರನು ಹೇಳ್ತಾನೆ, ಇದು ಬೇಸರದ ಸಂಗತಿ. ಇಷ್ಟು ದೊಡ್ಡ ಒಂದು ಆಸ್ಥಾನದಲ್ಲಿ ಯಾರೂ ಕೂಡ ನನ್ನನ್ನು ಸೋಲಿಸಲಿಕ್ಕೆ ಬರ್ತಾ ಇಲ್ಲ ಎನ್ನುವಂಥದ್ದು ಅದು ನಿಜವಾಗಿಯೂ ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿತಿದ್ದರೆ ನಾನು ಬರ್ತಾನೇ ಇರಲಿಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಇದರಿಂದ ಕೃಷ್ಣದೇವರಾಯನಿಗೆ ಒಂದು ರೀತಿಯ ಸ್ವಲ್ಪ ಅವಮಾನ ಕೂಡ ಆಗ್ತದೆ. ಇನ್ನು ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ತೆನಾಲಿ ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ತಂದನು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು, ಅಂದರೆ ತೆನಾಲಿ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನೂ ಸಿದ್ಧ, ಪ್ರಾರಂಭಿಸೋಣ ಎಂದು ವಿದ್ಯಾಸಾಗರ ಹೇಳ್ತಾನೆ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎನ್ನನು ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರನು ಹೇಳ್ತಾನೆ, ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎನ್ನನು. ಅದಕ್ಕೆ ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಟ ಮಹಿಷಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟ ಮಹಿಷಬಂಧನ? ವಿದ್ಯಾಸಾಗರ ಕಣ್ಣರಳಿಸಿ ಅದು ಎಂದು ತೊದಲಿದನು. ಏಕೆ, ನಿಮಗೆ ತಿಲಕಾಷ್ಟ ಮಹಿಷಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ವಿದ್ಯಾಸಾಗರ ತಲೆ ಕೆರೆದುಕೊಂಡನು, ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು. ಆಗಬಹುದು, ರಾಜ ಅಪ್ಪಣೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನು ಮಾತನಾಡದೆ ಮನೆಗೆ ಹೋದನು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನೂ ತಿಲಕಾಷ್ಟ ಮಹಿಷಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ. ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಇದರಲ್ಲಿ ಒಂದಷ್ಟು ಕಡ್ಡಿಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎನ್ನನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಟ. ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷಬಂಧನ. ಇದೇ ತಿಲಕಾಷ್ಟ ಮಹಿಷಬಂಧನ. ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ವಿದ್ಯೆ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಇನ್ನು ನಾವು ಇದರಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡಿಕೊಳ್ಳುವ. ಸತ್ಕರಿಸು, ಉಪಚರಿಸು, ವಾದ, ಚರ್ಚೆ. ಪೇಚಾಡು, ಪರದಾಡು. ಅಪ್ಪಣೆ, ಒಪ್ಪಿಗೆ. ಪಂಡಿತ, ವಿದ್ವಾಂಸ. ಪೀಠ, ಆಸನ, ಗದ್ದುಗೆ. ಇನ್ನು ಟಿಪ್ಪಣಿ ಬರೆಯುವಂಥದ್ದು, ಯಾರಿಗೂ ತಿಳಿಸದಂತೆ ಕಾಣದಂತೆ ಜಾಗ ಬಿಟ್ಟು ಹೋಗುವಂಥದ್ದನ್ನು ಏನು ಹೇಳ್ತಾರೆ, ಪಲಾಯನ ಅಂತ ಹೇಳುವಂಥದ್ದು. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡುವವನು, ಭೇದ ಭಾವ ತೋರುವವನು, ಮುಖ ಅರಳಿತು ಭೇದ ಭಾವ ತೋರುವಂಥವನು ಹೇಳುವಂಥದ್ದು ಅದು ಪಕ್ಷಪಾತಿ. ಮುಖದಲ್ಲಿ ನಗು ತುಂಬಿದ್ದು ಸಂತೋಷ ಎದ್ದು ಕಾಣುವುದು.
ಮುಖದಲ್ಲಿ ನಗು ತುಂಬಿದ್ದು ಸಂತೋಷ ಎದ್ದು ಕಾಣುವುದು, ಮುಖ ಅರಳಿತು. ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಕೃಷ್ಣ ಮುಖದಲ್ಲಿ ನಗು ತುಂಬಿದ್ದು ಸಂತೋಷ ಎದ್ದು ಕಾಣುವುದು, ಮುಖ ಅರಳಿತು. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡುವವನು, ಭೇದ ಭಾವ ತೋರುವವನು ಏನಂತ ಕರೆಯುವಂಥದ್ದು? ಪಕ್ಷಪಾತಿ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ. ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ವಿದ್ಯಾಸಾಗರನು ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾನೆ, ಅವರಿಗೆ ಹಾಕಿದಂಥ ಸವಾಲು ಅಂತ ಹೇಳಿದರೆ, ಅವರು ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣನ ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಎನ್ನುವ ಗ್ರಂಥವನ್ನು ಆರಿಸಿಕೊಂಡನು. ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದಿರುವಂಥದ್ದು ಎಂದು ವಿದ್ಯಾಸಾಗರ ಹೇಳಿದ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಇನ್ನು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನಾಯಿತು? ಇನ್ನು ವಿದ್ಯಾಸಾಗರನ ಮುಖ ಏಕೆ ಅರಳಿತು? ವಿದ್ಯಾಸಾಗರನ ಮುಖ ಅರಳಿತು ಯಾಕಂತ ಹೇಳಿದರೆ, ವಿದ್ಯಾಸಾಗರ ಮುಖ ಅರಳಿತು. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿಚಾತುರ್ಯದಿಂದ, ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ಪ್ರಶ್ನಿಸಿದ ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವನ್ನಾದರೂ ಎಂದರು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದು ರಾಮಕೃಷ್ಣ. ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರಿಗೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಕರೆದರು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ ಎಂದು ವಿದ್ಯಾಸಾಗರ. ವಾದಕ್ಕೆ ಯಾವುದೇ ಗ್ರಂಥವನ್ನು ತಾನು ಆರಿಸಿಕೊಳ್ಳದುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ. ತಿಲಕಾಷ್ಟ ಮಹಿಷಬಂಧನ ಅಂದರೆ ಏನು? ತಿಲಕಾಷ್ಟ ಮಹಿಷಬಂಧನ ಎಂದರೆ ಏನು? ತಿಲಕಾಷ್ಟ ಅಂದರೆ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರನು ಓಡಿ ಹೋದನು. ಎಲ್ಲರ ನಗು ಬಹಳ ಹೊತ್ತು ಆಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು.
ಇನ್ನು ಬರುವಂಥದ್ದು ಯಾರು ಯಾರಿಗೆ ಹೇಳಿದರು. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಾರೆ ಇರಲಿಲ್ಲ. ಯಾರು ಹೇಳುವಂಥದ್ದು? ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ. ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಯಾರಿಗೆ ಹೇಳುವಂಥದ್ದು? ರಾಜನಿಗೆ. ರಾಜ ಕೃಷ್ಣ ದೇವರಾಯ. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಯಾರಿಗೆ ಹೇಳುವಂಥದ್ದು? ತೆನಾಲಿ ರಾಮಕೃಷ್ಣನಿಗೆ ಹೇಳುವಂಥದ್ದು. ವಿದ್ಯಾಸಾಗರನು ತೆನಾಲಿ ರಾಮಕೃಷ್ಣನಿಗೆ ಹೇಳುವ ಮಾತು. ವಿದ್ಯಾಸಾಗರನು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ವಿದ್ಯಾಸಾಗರನು ತೆನಾಲಿ ರಾಮಕೃಷ್ಣನಿಗೆ ಹೇಳುವ ಮಾತು. ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಇದು ಯಾರು ಹೇಳ್ತಾರೆ? ತೆನಾಲಿ ರಾಮಕೃಷ್ಣ. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ. ವಿದ್ಯಾಸಾಗರ ವಿದ್ಯಾಸಾಗರನು ಹೇಳಿದು, ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ. ಮಹಾರಾಜರಿಗೆ ಇದು ಯಾರು ಯಾರಿಗೆ ಹೇಳಿದ್ರಾಯಿತು. ನಂತರ ಬರುವಂಥ ಕೂಡಿಸಿ ಬರೆಯುವಂಥದ್ದು ಎಮ್ಮೆ ಪ್ಲಸ್ಗಳು ಎಮ್ಮೆಗಳು, ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು, ಮುಖ ಪ್ಲಸ್ಗಳು ಮುಖಗಳು, ಗ್ರಂಥ ಪ್ಲಸ್ಗಳು ಗ್ರಂಥಗಳು, ಕಣ್ಣು ಪ್ಲಸ್ಗಳು ಕಣ್ಣುಗಳು. ಇನ್ನು ಈ ವಾಕ್ಯಗಳನ್ನು ಬಿಡಿಸಿ ಬರೆಯಬೇಕು. ನಾನು ಶಾಲೆಗೆ ಹೋಗುತ್ತೇನೆ. ಶಿಲಾ ಕತೆ ಬರೆಯುತ್ತೇನೆ. ಶಿಲಾ ಕತೆ ಬರೆಯುತ್ತಾಳೆ. ಇಂದು ಮಳೆ ಬರುವ ಸಾಧ್ಯತೆ ಇದೆ. ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ. ಕಾಡಿನಲ್ಲಿ ಮರಗಳು ಇವೆ. ವಾಕ್ಯ ಸರಿಪಡಿಸಲಿಕ್ಕೆ ನಾವು ಶಾಲೆಗೆ ಹೋಗುತ್ತೇವೆ. ಶೀಲಾ ಕತೆ ಬರೆಯುತ್ತಾಳೆ. ಇಂದು ಮಳೆ ಬರುವ ಸಾಧ್ಯತೆ ಇದೆ. ತಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ಕಾಡಿನಲ್ಲಿ ಮರಗಳು ಇವೆ ಎನ್ನುವಂಥದ್ದು. ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯುವಂಥದ್ದು. ಮಂತ್ರಿ, ಸೈನಿಕರೇ, ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬಂದಿದ್ದೇನೆ. ಅಪ್ಪಣೆ ಪ್ರಭು, ಇತ್ತ ಬನ್ನಿ, ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ. ಈ ಯುವಕ ಯಾರು? ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ. ಅಯ್ಯೋ, ನೀನು ಮಾಡಿದ ಅಪರಾಧ ಏನು? ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗವನ್ನು ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಯಲ್ಲೆತ್ತಿಕೊಂಡು ಮನೆಗೆ ನಡೆದೆ. ಅದಕ್ಕೆ ಮಂತ್ರಿ, ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ? ಸೈನಿಕ, ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ. ನನ್ನ ಗ್ರಾಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು. ಈ ರೀತಿಯಾಗಿ ಇವಿಷ್ಟು ಈ ಪಾಠ. ಇನ್ನು ಬರುವಂಥದ್ದು ವೀರಮಾತೆ ಜೀಜಾಬಾಯಿ. ಇವಿಷ್ಟು ಬುದ್ಧಿವಂತ ರಾಮಕೃಷ್ಣ ಪಾಠದಲ್ಲಿ ಬರುವಂಥದ್ದು. ಪಾಠ 4 ಬುದ್ಧಿವಂತ ರಾಮಕೃಷ್ಣ.
ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.